ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ. ಶುದ್ಧ ಜಲ ಸ್ವಚ್ಛ ನೆಲ ಆರೋಗ್ಯವಾಗಿರಲಿ ಜೀವ ಸಂಕುಲ ಬಾನುಲಿ ಸರಣಿ ಕಾರ್ಯಕ್ರಮ. ಇದು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಸರಣಿ ಕಾರ್ಯಕ್ರಮ. ಆರೋಗ್ಯವಾಗಿರಲಿ ಜೀವ ಸಂಕುಲ, ಆರೋಗ್ಯವಾಗಿರಲಿ ಜೀವ ಸಂಕುಲ. ಸರಣಿಯ 93ನೆಯ ಸಂಚಿಕೆ ಸ್ವಚ್ಛಾಗ್ರಹಿ ಮಾಧವಿ ಮುಡಾರು ಹಾಗೂ ಹಾವಂಜೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದಿವ್ಯಾ ಅವರೊಂದಿಗೆ ಮಾತುಕತೆ. ನಾನು ಮುಡಾರು ಮತ್ತೆ ನಲ್ಲೂರು ಗ್ರಾಮ ಪಂಚಾಯತಿಯ ಮೂಲ ಘಟಕದಲ್ಲಿ ಮೇಲ್ವಿಚಾರಕಿಯಾಗಿ ಸುಮಾರು 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ನಮಗೆ 3 ವರ್ಷದ ಹಿಂದೆ ಜಿಲ್ಲಾ ಪಂಚಾಯತಿಯ ಸ್ವಚ್ಛ ಮಿಷನ್ ಉಡುಪಿಯ ವತಿಯಿಂದ ವೆಲ್ಲೂರು ಶ್ರೀನಿವಾಸನ್ ಅವರ ಮುಖಾಂತರ ಒಂದು ಸುಮಾರು 15 ದಿನಗಳ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದ್ರು. ಆಯೋಜನೆ ಮಾಡಿದ ತರಬೇತಿಯಲ್ಲಿ ನನಗೆ ಪಂಚಾಯತಿಯವರು ಹೋಗಿ ತರಬೇತಿಯನ್ನು ಪಡೆಯಲಿಕ್ಕೆ ಒಂದು ಸೂಚನೆ ಕೊಟ್ಟರು. ಹಾಗೆ ನಾನು ಹೋಗಿ ಆ ತರಬೇತಿಯನ್ನು ಪಡೆದು ಬಂದು ನಮ್ಮ ಇಡೀ ಮುಡಾರು ಮತ್ತೆ ನಲ್ಲೂರು ಗ್ರಾಮದ ಒಂದು ಸಂಪೂರ್ಣ ಒಂದು ಸರ್ವೆಯನ್ನು ಮುಗಿಸಿ, ಎಷ್ಟು ವಾಣಿಜ್ಯ ಕೇಂದ್ರ ಉಂಟು, ಎಷ್ಟು ಮನೆಗಳಿವೆ, ಎಷ್ಟು ಫ್ಯಾಕ್ಟ್ರಿಗಳಿವೆ ಒಂದು ಸಮೀಕ್ಷೆಯನ್ನು ಮಾಡಿ, ಆ ನಂತರ ನಮ್ಮ ಈ ಒಂದು SLRM ಘಟಕಕ್ಕೆ ಎಷ್ಟು ಒಂದು ಹಣದ ಅವಶ್ಯಕತೆ ಉಂಟು ಹೇಳಿ ಪಂಚಾಯತಿಯಲ್ಲಿ ಕೂತು ಒಂದು ಅದರ ಬಗ್ಗೆ ಒಂದು ಸಭೆಯನ್ನು ಮಾಡಿ, ಅನಂತರ ಪ್ರತಿ ಅಂಗಡಿಗಳಿಗೆ ಬಕೆಟ್ ಹಸಿ ಮತ್ತೆ ಒಣ ತ್ಯಾಜ್ಯ ಹಾಕ್ಲಿಕ್ಕೆ. ಹಸಿಯನ್ನು ನಾವು ಬರೇ ಹೋಟ್ಲಿಂದ ಮಾತ್ರ ಈಗ ತಗೊಳ್ತಾ ಇದ್ದೇವೆ, ಮತ್ತೆ ಬೇರೆ ಅಂಗಡಿಗಳಿಂದ ಒಣ ಕಸವನ್ನು ಮಾತ್ರ ತಂದು ತರ್ತಾ ಇದ್ದೇವೆ. ಮತ್ತೆ ಮನೆಯಿಂದ ಹಸಿ ಕಸವನ್ನು ನಾವು ತರುವುದಿಲ್ಲ, ಒಣ ಕಸವನ್ನು ಮಾತ್ರ ತಗೊಳ್ತೇವೆ. ಯಾಕೆ ಹೇಳಿದ್ರೆ ಇದು ಇರುವ ಕಾರಣ ಪ್ರತಿ ಮನೆಯಲ್ಲಿಯೂ ಅವರಿಗೆ ಒಣ ಹಸಿ ಕಸವನ್ನು ಅವರ ಮನೆಯಲ್ಲಿಯೇ ವಿಲೇವಾರಿ ಮಾಡುವಂತ ಒಂದು ವ್ಯವಸ್ಥೆ ಇರುತ್ತದೆ. ಹಾಗೆ ಇಲ್ಲದಿದ್ದಲ್ಲಿ ನಾವು ಅದನ್ನು ಹೇಗೆ ಇಳುವರಿ ಮಾಡಬೇಕು ಹೇಳುವ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಹಾಗೆ ಒಣ ಕಸವನ್ನು ತಂದು ನಾವಿಲ್ಲಿ ನಮ್ಮ ಘಟಕದಲ್ಲಿ ಬೇರೆ ಬೇರೆ ವಿಭಾಗಗಳನ್ನಾಗಿ ಮಾಡಿ ಅದನ್ನು ನಾವು ರೀಸೈಕಲ್ಗೆ ಒಂದು ಕಳಿಸುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹೋಟೆಲ, ಈಗ ಸೆಲೂನ್ಗಳ, ಬ್ಯೂಟಿ ಪಾರ್ಲರ್ಗಳ, ಜನರಲ್ ಸ್ಟೋರ್ಗಳ ಹೇಳುವ ಒಂದು ನಾವು ಅದನ್ನು ಸಮೀಕ್ಷೆ ಮಾಡುವಾಗ ಅದರಲ್ಲಿ ಒಂದು ಮೆನ್ಷನ್ ಮಾಡಿರ್ತೇವೆ. ಅದರ ಪ್ರಕಾರ ಒಂದು ನಮ್ಮ ಪಂಚಾಯತಿಯ ಬಾಡಿ ಒಂದು ಅದಕ್ಕೆ ಹಣ ನಿಗದಿ ಮಾಡಿರ್ತದೆ. ಆ ಹಣ ನಿಗದಿ ಮಾಡುವುದನ್ನು ನಾವು ಪ್ರತಿ ತಿಂಗಳ 1 ತಾರೀಕಿಂದ 10 ತಾರೀಕಿನ ಒಳಗೆ ಹೋಗಿ ಅದಕ್ಕೆ ಒಂದು ರಿಸೀಟ್ ಪ್ರಿಂಟ್ ಮಾಡಿ ಸಹ ನಮಗೆ ಪಂಚಾಯತಿಯಲ್ಲಿ ಕೊಟ್ಟಿರ್ತಾರೆ. ಅದರ ಪ್ರಕಾರ ಅವರ ಹತ್ರ ಹಣ ತಗೊಳ್ತೇವೆ, ಅವರಿಗೆ ನಾವು ರಿಸೀಟ್ ಕೊಡ್ತೇವೆ. ಮತ್ತೆ ಡೇ ಬುಕ್ಕು ಮತ್ತೆ ಕ್ಯಾಶ್ ಬುಕ್ಕು ಪ್ರತಿಯೊಂದನ್ನು ಸಹ ನಾವು ಅದನ್ನು ಮೇಂಟೈನ್ ಮಾಡ್ತೇವೆ, ನಾವು ಬರೆದಿರ್ತೇವೆ. ಮತ್ತೆ ಮಾರಾಟ ಹೋದದನ್ನು, ಈಗ ನಾವು ರೀಸೈಕಲ್ ಆಗುವುದನ್ನು ಮಾರಾಟ ಮಾಡಿದ್ದನ್ನು ಸಹ ಒಂದು ಮಾರಾಟ ಬುಕ್ ಉಂಟು, ಅದರಲ್ಲಿ ನಾವು ಬರೆದಿರ್ತೇವೆ. ಹಾಗೆ ಪ್ರತಿ ಒಂದು ಲೆಕ್ಕಾಚಾರವನ್ನು ನಾವು PDO ಅವರು ನೋಡ್ತಾರೆ. ಮತ್ತೆ ಆಡಳಿತ ಮಂಡಳಿಯ ಪ್ರತಿ ತಿಂಗಳ ಸಭೆಯಲ್ಲಿ ಅದನ್ನು ಇಡ್ತೇವೆ, ಇಷ್ಟು ಆಗಿದೆ, ಇಷ್ಟು ಕಲೆಕ್ಷನ್ ಬಂದಿದೆ, ಇಂಥವರು ಕೊಡ್ಲಿಲ್ಲ ಹೇಳಿ. ಹಾಗೆ ಇರುವಾಗ ನಮಗೆ ಪ್ರತಿಯೊಂದು ಲೆಕ್ಕಾಚಾರವನ್ನು ನಮ್ಮ ಪಾರದರ್ಶಕವಾಗಿ ಪಂಚಾಯಿತಿ ಮತ್ತು ನಾವು ನೋಡ್ತೇವೆ. ಮತ್ತೆ ಪ್ರತಿ ವರ್ಷಕ್ಕೊಮ್ಮೆ ನಮಗೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಅದನ್ನು ಆಡಿಟ್ ಮಾಡಿಸ್ತಾರೆ. ಬ್ಯಾಂಕ್ ವ್ಯವಹಾರವನ್ನೆಲ್ಲ ನಾನೇ ನೋಡೋದು, ನಮ್ಮ ಸ್ವಸಹಾಯ ಸಂಘದಲ್ಲಿಯೇ ಬೇರೆ ಒಂದು ಅದಕ್ಕೆ ಖಾತೆ ಉಂಟು, ಅದನ್ನೆಲ್ಲ ವ್ಯವಹಾರವನ್ನು ನಾನೇ ನೋಡೋದು. ನಾವಿಲ್ಲಿ ಕೆಲಸ ಮಾಡುವುದರ ಮೇಲ್ವಿಚಾರಕಿಯವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಮತ್ತೆ ಯಾರಾದರೂ ಸ್ವಲ್ಪ ಹುಷಾರಿದ್ದವರು, ಎಜುಕೇಟೆಡ್ ಆಗಿ ಅದರ ಸಹಾಯಕಿಯರಲ್ಲಿ ನಾವು ಅದಕ್ಕೆ ಒಂದು ಕಾರ್ಯದರ್ಶಿಯನ್ನು ಮಾಡಿರ್ತೇವೆ. ಪ್ರತಿ ಒಂದನ್ನು ಸಹ ನಾವು ಖರ್ಚು ವೆಚ್ಚವನ್ನು ನಾವು ಚೆಕ್ ಮುಖಾಂತರವೇ ಅದನ್ನು ಡ್ರಾ ಮಾಡಬೇಕಾಗ್ತದೆ. ನಾವು ಹೀಗೆ ಯಾವುದನ್ನು ಉಪಯೋಗ ಮಾಡುವಾಗಿಲ್ಲ. ಹಾಗಿರುವಾಗ ಖರ್ಚು ವೆಚ್ಚ ನಮಗೆ ಪ್ರತಿಯೊಂದು ಸಹ ಬ್ಯಾಂಕಿನ ಪುಸ್ತಕದಲ್ಲಿ ಸಿಗ್ತದೆ. ಸುಸ್ಥಿರತೆಯನ್ನು ಕಾಪಾಡಲಿಕ್ಕೆ ಆಗ್ತದೆ. ಈಗ ನಾವು ಯಾರು ತ್ಯಾಜ್ಯ ಕೊಡ್ತಾರೆ ಪ್ರತಿ ಮನೆಯಿಂದ ಅಂಗಡಿಯಿಂದ ಒಂದು ಹಣವನ್ನು ಸಂಗ್ರಹಿಸಿ ತಿಂಗಳ ಶುಲ್ಕವನ್ನು, ಮತ್ತೆ ಮಾರಾಟವನ್ನು ನಾವು ಮಾರಾಟ ಮಾಡುವಾಗಲೂ ಹಾಗೆ ಒಬ್ಬರನ್ನೇ ಕಾಂಟ್ಯಾಕ್ಟ್ ಮಾಡುದಿಲ್ಲ. ನಮ್ಗೆ ಒಂದು ಜಿಲ್ಲಾ ಪಂಚಾಯತಿಯಲ್ಲಿ ಹೇಳಿರ್ತಾರೆ 2-3 ಡೀಲರ್ಗಳನ್ನು, ಅವರನ್ನು ಒಬ್ಬೊಬ್ಬರನ್ನು ಡಿಸ್ಕಸ್ ಮಾಡಿ ಯಾರ ಹತ್ರ ಸ್ವಲ್ಪ ನಮಗೆ ₹1 ಜಾಸ್ತಿ ಸಿಗ್ತದೆ ಪರ್ ಕೆಜಿ ಅವರಿಗೆ ನಾವು ಕೊಟ್ಟು ಅದರಲ್ಲಿ ಆದಷ್ಟು ನಮ್ಮ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆದಾಯ ಬರುವ ಹಾಗೆ ನಾವು ನೋಡ್ಕೊಳ್ತೇವೆ. ಸ್ವಲ್ಪ ಹಸಿ ಕಸವು ನೀವು ಸಂಗ್ರಹ ಮಾಡ್ತೀರಲ್ಲ, ಅದು ಏನಾಗ್ತದೆ? ಅದು ನಾವು ಒಬ್ಬರ ರೈತರ ಮನೆಗೆ ಕೊಡ್ತಾ ಇದ್ದೇವೆ. ನಾವು ಮೊದಲು ಇಲ್ಲಿ ಆರಂಭವಾದಾಗ ನಾವೇ ಅದನ್ನು ಕಂಪೋಸ್ಟ್ ಮಾಡ್ಲಿಕ್ಕೆ ನೋಡಿದೆವು. ಅದಕ್ಕೆ ನಮಗೆ ಮೇಂಟೆನೆನ್ಸ್ ಜಾಸ್ತಿ ಬಂತು, ಖರ್ಚು ವೆಚ್ಚ
ಅದನ್ನು ಪುನಃ ಗೊಬ್ಬರ ಇದಾಗುವಾಗ ಅದನ್ನು ಸೇಲ್ ಮಾಡುವಂಥದ್ದು, ಅದೆಲ್ಲ ನಮ್ಗೆ ಅದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬಂದ ಕಾರಣ ನಾವೊಂದು ಅವರಿಗೆ ಒಬ್ಬರು ರೈತರಿದ್ದಾರೆ ಇಲ್ಲಿ, ಅವರಿಗೆ ಒಂದು 2-3 ಎಕರೆ ತೋಟ ಉಂಟು. ಅವ್ರ ಹತ್ರ ನಾವು ಮಾತಾಡಿ ನಮ್ಮ ಇಲ್ಲಿ ಹಸಿ ಕಸ ಬಂದ ಕೂಡಲೇ, ನಾವು ಬೆಳಿಗ್ಗೆ ಬಂದ ಕೂಡಲೇ ಅದನ್ನು ಸಪರೇಟ್ ಅವರಿಗೆ ಒಂದು ಬ್ಯಾಗ್ ಅಲ್ಲಿ ತುಂಬಿಸಿಡ್ತೇವೆ. ಅವರು ಒಂದು ವಾಹನವನ್ನು ಬುಕ್ ಮಾಡಿ ಕೊಟ್ಟಿದ್ದಾರೆ, ನಾವು ಅವರಿಗೆ ಕಾಲ್ ಮಾಡಿ ಕೊಡ್ತೇವೆ, ಅವರು ಕೊಂಡೋಗ್ತಾರೆ. ನಮ್ಗೆ ಹಾಗಿರುವಾಗ ಹಸಿ ಕಸದ್ದು ಅಷ್ಟು ಸಮಸ್ಯೆ ನಮ್ಗೆ ಕಾಡುದಿಲ್ಲ. ಮನೆ ಮಟ್ಟದಲ್ಲೇ ಆದಷ್ಟು ತ್ಯಾಜ್ಯ ಮನೆಯವರೇ ನಿರ್ವಹಣೆ ಮಾಡುವ ರೀತಿ, ಮತ್ತೆ ಮನೆಯಲ್ಲೇ ಈಗ ಅವರು ಈ ಬೂದು ನೀರು ವಿಲೇವಾರಿಗೆ, ಅದೇ ರೀತಿ ತ್ಯಾಜ್ಯದಿಂದ ಕಾಂಪೋಸ್ಟ್ ಮಾಡೋ ಬಗ್ಗೆ, ಇದಕ್ಕೆಲ್ಲ ನೀವು ಅವರಿಗೆ ಯಾವ ರೀತಿಯ ತಿಳುವಳಿಕೆ ನೀಡ್ತಾ ಇದ್ದೀರಿ? ಬೂದು ನೀರು ಇದರ ನಿರ್ವಹಣೆಗೆ ನಾವು ಅದರ ಬದಿಯಲ್ಲಿ ಗಿಡ ನೆಡಿ, ಮತ್ತೆ ಅದನ್ನು ಯಾರು ವಾಸಿಸುವ ಈಗ 5 ಸೆನ್ಸ್ ಕಾಲೋನಿಗಳಲ್ಲೆಲ್ಲ ನಮ್ಮ ಮನೆದು ಇನ್ನೊಂದು ಪಕ್ಕದ ಕಾಂಪೌಂಡ್ಗೆ ಬಿಡುವುದು, ಹಾಗೆ ಎಲ್ಲ ಮಾಡಬೇಡಿ. ಇಂಗು ಗುಂಡಿ ಮಾಡಿ ಇದು ಭೂಮಿಯಲ್ಲಿ ನೀರಿನ ಒಂದು ಮಟ್ಟ ಜಾಸ್ತಿ ಆಗ್ತದೆ, ಹಾಗೆ ಹೇಗೆ ಹೇಳಿ ಅವರಿಗೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಪ್ರತಿ ಗ್ರಾಮದಲ್ಲಿ ಎಲ್ಲಿ ಸ್ತ್ರೀಶಕ್ತಿ ಗುಂಪುಗಳ ಸಭೆ ಆಗ್ಲಿ, ಎಲ್ಲಿ ಧರ್ಮಸ್ಥಳ ಯೋಜನೆಯವರ ಸಭೆ ಆಗ್ಲಿ, ಪ್ರತಿ ಗುಂಪಿಗೆ ಹೋಗಿ ನಾವು ಮಾಹಿತಿ ಕೊಡ್ತೇವೆ. ನೀವು ಸ್ನಾನ ಮಾಡಿದ ನೀರು, ಬಟ್ಟೆ ಒಗ್ದ ನೀರು, ಪ್ರತಿ ಒಂದನ್ನು ಹೀಗೆ ಹರಿದು ಹೋಗುವ ಹಾಗೆ ಬಿಡಬೇಡಿ ಸಾರ್ವಜನಿಕ ಸ್ಥಳಗಳಲ್ಲಿ. ನಿಮ್ಮ ಮನೆ ಮಟ್ಟದಲ್ಲಿ ಅದನ್ನು ಗಿಡ ಎಲ್ಲ ಏನಾದರೂ ನೆಟ್ಟು ಅದನ್ನು ಒಳ್ಳೆ ರೀತಿಯಿಂದ ಒಂದು ನಿರ್ವಹಣೆ ಮಾಡಬೇಕು ಹೇಳಿ. ಮತ್ತೆ ಹಸಿ ತ್ಯಾಜ್ಯವನ್ನು ಹಾಗೆ ಅವರಿಗೆ ಕಂಪೋಸ್ಟ್ ಮಾಡಲಿಕ್ಕೆ, ಮತ್ತೆ ಇದು ಪೈಪ್ ಕಂಪೋಸ್ಟ್ ಮಾಡಲಿಕ್ಕೆಲ್ಲ ನಾವು ಪಂಚಾಯಿತಿಯ ಮುಖಾಂತರ ಅವರಿಗೆ ಪ್ರತಿ ಗ್ರಾಮ ಸಭೆಯಲ್ಲೆಲ್ಲ ಮಾಹಿತಿ ಕೊಡ್ತೇವೆ. ಈ ಗ್ರಾಮದಲ್ಲಿ ನಿಮ್ಮಲ್ಲಿ ಈಗ ಗ್ರಾಮ ಪಂಚಾಯತ್ನಲ್ಲಿ ಈ ನೈರ್ಮಲ್ಯ ಸಮಿತಿ ಅಂತ ಇದೆಯಾ? ಇದೆ ಸರ್, ಇದೆ. ನೀರು ನೈರ್ಮಲ್ಯ ಸಮಿತಿ ಅಂತ ಇದೆ. ಅವರ ಸಹಕಾರ ಹೇಗೆ ತಗೊಳ್ತೀರಿ? ಅವರ ಸಹಕಾರ ನಮ್ಗೆ ಪಂಚಾಯತ್ ಮೆಂಬರ್ಸ್ ಎಲ್ಲ ಅದರಲ್ಲಿ ಹೆಚ್ಚಾಗಿ ಇರುವುದು ಪಂಚಾಯತಿ ಅಧ್ಯಕ್ಷರು ಮತ್ತೆ ಮೆಂಬರ್ PDO. ಮತ್ತೆ ಅವರ ಅವರಿಗೆ ಸಹ ನಾವು ಇದ್ರ ಬಗ್ಗೆ ಅವರು ಬಂದು ನಮ್ಮ ಹತ್ರ ಕೇಳ್ತಾರೆ. ಮತ್ತೆ ಆ ಖಾತೆಯಲ್ಲಿದ್ದ ಹಣವನ್ನು ನಮ್ಗೆ ಇಲ್ಲಿ ಒಂದು ತಿಂಗಳಲ್ಲಿ ಪೇಮೆಂಟ್ಗೆ ಏನಾದ್ರು ಕಮ್ಮಿ ಆದ್ರೆ ಆ ಖಾತೆಯ ಹಣವನ್ನು ನಮ್ಗೆ ಸಹ ಕೊಡ್ತಾರೆ ಅವರು. ನಿಮ್ಮ ಸ್ವಸಹಾಯ ಸಂಘದಲ್ಲಿ ಒಟ್ಟು ಎಷ್ಟು ಸದಸ್ಯರಿದ್ದಾರೆ? ಇದರಲ್ಲೇ ಕೆಲಸ ಮಾಡುವವರು ಎಷ್ಟು ಜನ? ಇದರಲ್ಲೇ ಕೆಲಸ ಮಾಡುವವರು ನಮ್ಮದು 6 ಜನ ಸಹ, ನಾನು ಮೇಲ್ವಿಚಾರಕಿ, 5 ಜನ ಸಹಾಯಕಿಯರು. ನಾವು ಇದರಲ್ಲೇ ಕೆಲಸ ಮಾಡುವವರೇ ಒಂದು ಸ್ವಸಹಾಯ ಗುಂಪಲ್ಲಿ ಮಾಡಿದ್ದು. ಗ್ರಾಮಸ್ಥರು ಅವರ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸರಿಯಾಗಿ ವಿಲೇವಾರಿ ಮಾಡಿಕೊಟ್ಟು, ಹಾಗೆಯೇ ತಿಂಗಳ ಶುಲ್ಕವನ್ನು ಸರಿಯಾದ ರೀತಿಯಲ್ಲಿ ನಮಗೆ ಪಾವತಿಸಿದರೆ ಇದು ನಮಗೆ ಸಸ್ಟೈನ್ ಆಗಿ ಒಳ್ಳೆ ರೀತಿಯಿಂದ ನಡೀತದೆ. ಹಾಗಿರುವಾಗ ಇತ್ತೀಚೆಗೆ ಮೊನ್ನೆ ಅಕ್ಟೋಬರ್ 2ಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ SLRM ಘಟಕಗಳು ಒಂದೇ ಏಕರೂಪದ ಸೌಮ್ಯತೆಯಲ್ಲಿ ಇರ್ಬೇಕು ಹೇಳಿ ಎಲ್ಲವನ್ನು ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿದೆ. ಅದನ್ನು ಸಾಂಕೇತಿಕವಾಗಿ ನಮ್ಮ ಕಾರ್ಕಳ ತಾಲೂಕಲ್ಲಿ ವರಂಗದಲ್ಲಿ ಮೊನ್ನೆ ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಮುಂದೆ ಹಾಗೆ ಮಾಡಬೇಕೇಳಿ ನಾನು ಸಹ ಅದರ ಬಗ್ಗೆ ವಿಶೇಷ ಒಂದು ಗಮನ ಹರಿಸ್ತೇನೆ ಜಿಲ್ಲಾ ಪಂಚಾಯತಿಯಲ್ಲಿ, ಪಂಚಾಯತಿ ಮುಖಾಂತರ. ಈಗ ನಿಮಗೆ ಇರುವಂತಹ SLRM ಯೂನಿಟ್ನ ಜಾಗ ಹೇಗೆ, ಎಷ್ಟರ ಮಟ್ಟಿಗೆ ಅನುಕೂಲ ಉಂಟಾ? ಇದು ಹೈಸ್ಕೂಲ್ ಆಗಿತ್ತು ಇದು ನಾವು ಕಲಿಯುವಾಗ ಇಲ್ಲಿ. ಮತ್ತೆ ಗ್ರಾಮ ಪಂಚಾಯತಿಯ ಕಚೇರಿ ಇಲ್ಲೇ ಆಗಿತ್ತು ಒಂದು 10 ವರ್ಷ. ಆಗಿರುವಾಗ ನಮ್ಮ ಘಟಕ ತುಂಬಾ ದೊಡ್ಡದುಂಟು. ಮತ್ತೆ ನೀರಿನ ವ್ಯವಸ್ಥೆ ಆಗಲಿ, ಕರೆಂಟಿನ ವ್ಯವಸ್ಥೆ ಆಗಲಿ, ಶೌಚಾಲಯದ ವ್ಯವಸ್ಥೆ ಆಗಲಿ, ಜಾಗದ ವ್ಯವಸ್ಥೆ ಆಗಲಿ ಏನು ಸಮಸ್ಯೆ ಇಲ್ಲ ಸರ್. ಬಹಳ ಒಳ್ಳೆ ರೀತಿಯಿಂದ ನಮ್ಗೆ ಪಂಚಾಯತಿಯವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. SLRM ಯೂನಿಟ್ ಇದೆ ಅಂತ ನಮ್ಮ ಗ್ರಾಮಸ್ಥರಿಗೆ ಎಲ್ರಿಗೂ ಒಂದು ಗೊತ್ತಿದೆ ಹಾಗಾದ್ರೆ? ಗೊತ್ತಿದೆ. ನಾವು ಪ್ರತಿ ಇದನ್ನು ಅದಕ್ಕೆ ಮಾಹಿತಿ ಕೊಡ್ತೇವೆ. ಮತ್ತೆ ನಾವು ಡ್ರೆಸ್ ಹಾಕೊಂಡು ಹೋಗುವಾಗ ಇದು ಏನು ಎಂತ ಹೇಳಿ ಎಲ್ಲ ಕೇಳ್ತಾ ಇದ್ರು ನಮ್ಮ ಹತ್ರ ಮೊದಲು. ಎಲ್ಲರಿಗೂ ಮುಡಾರು ಗ್ರಾಮ, ನಲ್ಲೂರು ಗ್ರಾಮದಲ್ಲಿ ಜಂಟಿಯಾಗಿ ಒಂದು SLRM ಘಟಕ ಉಂಟು ಹೇಳಿ ಎಲ್ಲರಿಗೂ ಗೊತ್ತಿದೆ. ನೀವು ಹೇಳಿದ್ರಿ ಕೆಲವರು ಈ ಘಟಕಕ್ಕೆ ತಂದು ಕೊಡ್ತಾರೆ ತ್ಯಾಜ್ಯ ಅಂತ, ಅಷ್ಟರ ಮಟ್ಟಿಗೆ ತಿಳುವಳಿಕೆ ಇದೆ? ತಿಳುವಳಿಕೆ ಇದೆ. ನಾವು ಅದು ಸ್ವಸಹಾಯ ಗುಂಪಿಗಲ್ಲಿ ಮಾಹಿತಿ ಕೊಡುವಾಗ ಕೆಲವರು ನಮ್ಮ ಆಚೆ ವಾಹನ ಬರುವುದಿಲ್ಲ, ನಮ್ಮ ಆಚೆ ನಮ್ಗೆ ತಂದು ಕೊಡ್ಲಿಕ್ಕೆ ನಮ್ಮಲ್ಲಿ ಬಂದು ಕೊಂಡೋಗಿ ಹೇಳ್ತಾರೆ. ನಮ್ಗೆ ಒಂದು ಇಲ್ಲಿ ಸಮಸ್ಯೆ ಹೇಳಿದ್ರೆ ನಮ್ಗೆ ಇದು ಘಟಕಕ್ಕೆ ವಾಹನದ ವ್ಯವಸ್ಥೆ ಆಗ್ಲಿಲ್ಲ. ಅದರ ನಿಟ್ಟಿನಲ್ಲಿ ಈಗ ಕಾರ್ಯ ಆಗಿದೆ. ಅದು ಈಗ ಇಲೆಕ್ಷನ್ ಇದಾದ್ರಿಂದ ಸ್ವಲ್ಪ ಡಿಲೇ ಆಯ್ತು 1 ತಿಂಗಳು. ಇಲ್ಲಾಂದ್ರೆ ಈ ಜನವರಿ ಎಂಡಿಗೆ ಜಿಲ್ಲಾ ಪಂಚಾಯತಿಯ ಸ್ವಚ್ಛ ಮಿಷನ್ ಇದರಿಂದ ಒಂದು ವಾಹನದ ವ್ಯವಸ್ಥೆ ಆಗ್ತಿತ್ತು ನಮ್ಗೆ. ಆಗ ನಾವು ಹೇಳ್ತೇವೆ ವಾಹನದ ವ್ಯವಸ್ಥೆ ಇಲ್ಲ, ನೀವು ನಿಮ್ಮ ಮನೆಯಲ್ಲಿ ಏನು ಉತ್ಪತ್ತಿ ಆಗ್ತದೆ ನಮ್ಗೆ 15 ದಿನಕ್ಕೊಮ್ಮೆ ಏನೋ ತಂದು ಕೊಡಿ ಹೇಳ್ತೇವೆ. ಹಾಗಿರುವಾಗ ನಮ್ಗೆ ದೂರದವರು ಕೆಲವರೆಲ್ಲ ಈಗ ತಂದು ಕೊಡ್ತಾರೆ ಇಲ್ಲಿಗೆ. ಮುಡಾರು SLRM ಘಟಕದ ಮೇಲ್ವಿಚಾರಕಿ
ಮಾಧವಿ ಮುಡಾರು ಅವರೊಂದಿಗೆ ನಡೆಸಿದ ಮಾತುಕತೆ ಇದುವರೆಗೆ ಕೇಳಿದಿರಿ.